ಎಲ್ಲರಿಗೂ ನಮಸ್ಕಾರ. ಲರ್ನ್ ವಿತ್ ಚೇತನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸುಸ್ವಾಗತ. ಇಂದಿನ ದಿನ ನಾವು 9ನೇ ತರಗತಿಯ ಗಣಿತ ವಿಷಯದ ದ್ವಿತೀಯ ರೂಪಣಾತ್ಮಕ ಸಾಧನಾ ಪರೀಕ್ಷೆ 2025 ಇದು LBA ಆಧಾರಿತ ಪ್ರಶ್ನೆ ಪತ್ರಿಕೆ ಹಾಗೂ ಉತ್ತರ ಪತ್ರಿಕೆಯನ್ನು ಇಂದಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ನಾವು ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಮಲ್ಟಿಪಲ್ ಚಾಯ್ಸ್ ಪ್ರಶ್ನೆಗಳು ಕಂಡುಬರುತ್ತವೆ. ಮೊದಲನೇ ಪ್ರಶ್ನೆ ನೋಡಿ, ಎಕ್ಸ್ ಮತ್ತು ವೈ ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣದ ಸಾಮಾನ್ಯ ರೂಪ ಅಂತ ಕೇಳಿದಾನೆ. ಎಕ್ಸ್ ಮತ್ತು ವೈ ಎಂಬ ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣದ ಸಾಮಾನ್ಯ ರೂಪ ಕೇಳಿದಾನೆ. ಆಪ್ಷನ್ ಎ ಎಕ್ಸ್ ಪ್ಲಸ್ ಬಿ ವೈ ಈಕ್ವಲ್ಸ್ ಟು 0. ಆಪ್ಷನ್ ಬಿ ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಸಿ ಈಕ್ವಲ್ಸ್ ಟು 0. ಆಪ್ಷನ್ ಸಿ ax minus by minus c equals to 0. ಆಪ್ಷನ್ ಡಿ ax minus by plus c equals to 0. ಸೊ ಆನ್ಸರ್ನ ನೋಡ್ತಾ ಹೋಗೋಣ, ಏನಪ್ಪ ಇದೆ ಆನ್ಸರ್ ಅಂತ. ಸೊ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಬಿ ax ಪ್ಲಸ್ by ಪ್ಲಸ್ ಸಿ ಈಕ್ವಲ್ಸ್ ಟು 0 ಇದು ಸರಿಯಾದ ಉತ್ತರ ಆಗಿರ್ತದೆ. ಇನ್ನು ಎರಡನೇ ಪ್ರಶ್ನೆ ನೋಡಿ, ಘನಾಕೃತಿಗಳ ಅಂಚುಗಳಿಂದ ಆವೃತವಾದ ಭಾಗವೇ ಅಂತ ಕೇಳಿದಾನೆ. ಘನಾಕೃತಿಗಳ ಅಂಚುಗಳಿಂದ ಆವೃತವಾದ ಭಾಗವೇ ಅಂತ ಕೇಳಿದಾನೆ. ಆಪ್ಷನ್ ಎ ಮೇಲ್ಮೈಗಳು, ಆಪ್ಷನ್ ಬಿ ವಕ್ರರೇಖೆಗಳು, ಆಪ್ಷನ್ ಸಿ ರೇಖೆಗಳು, ಹಾಗೆ ಆಪ್ಷನ್ ಡಿ ಬಿಂದುಗಳು ಅಂತ ಕೇಳಿದಾನೆ. ಆನ್ಸರ್ ಏನಪ್ಪಾ ಅಂದ್ರೆ ಆಪ್ಷನ್ ಎ ಮೇಲ್ಮೈಗಳು ಅನ್ನೋದು ಸರಿಯಾದ ಉತ್ತರ ಆಗಿರ್ತದೆ. ಆಪ್ಷನ್ ಎ ಮೇಲ್ಮೈಗಳು. ಇನ್ನು ಮೂರನೆಯ ಪ್ರಶ್ನೆ ನೋಡಿ, ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೇಳಿದಾನೆ. ಮೂರನೆಯ ಪ್ರಶ್ನೆ, ಯೂಕ್ಲಿಡ್ ರಚಿಸಿದ ಪ್ರಸಿದ್ಧ ಗ್ರಂಥದ ಹೆಸರನ್ನು ಬರೆಯಿರಿ. ಇವೆಲ್ಲವೂ ಸುಲಭ ಅಂತ ಇಲ್ಲಿ ಬ್ರಾಕೆಟ್ನಲ್ಲಿ ಏನು ಕೇಳಿದಾನಲ್ಲ ಆ ಒಂದು ಕಾನ್ಸೆಪ್ಟ್ನ ಅಡಿಯಲ್ಲಿ ಈ ಒಂದು ಪ್ರಶ್ನೆಗಳನ್ನು ಸೆಲೆಕ್ಟ್ ಮಾಡ್ಕೊಂಡಿರ್ತಾರೆ. ಓಕೆನಾ. ಸೊ ಸುಲಭ ಅಂತ ಇದ್ರೆ ಸುಲಭ ಕಾನ್ಸೆಪ್ಟ್ನ ಈಸಿ ಮೆಥಡ್ನಲ್ಲಿ ಇರ್ತಕ್ಕಂಥ ಪ್ರಶ್ನೆಗಳಾಗಿರ್ತದೆ. ಸುಲಭ. ಯೂಕ್ಲಿಡ್ ರಚಿಸಿದ ಪ್ರಸಿದ್ಧ ಗ್ರಂಥದ ಹೆಸರನ್ನು ಬರೆಯಿರಿ ಅಂತ ಕೇಳಿದಾನೆ. ಆನ್ಸರ್ ನೋಡ್ತಾಗೋಣ. ದಿ ಎಲಿಮೆಂಟ್ಸ್ ಅನ್ನೋದು ಪ್ರಸಿದ್ಧ ಗ್ರಂಥ ಆಗಿರ್ತದೆ. ಹೌದಾ. ಯೂಕ್ಲಿಡ್ ರಚಿಸಿದ ಪ್ರಸಿದ್ಧ ಗ್ರಂಥ ಯಾವುದಪ್ಪ? ದಿ ಎಲಿಮೆಂಟ್ಸ್ ಅನ್ನೋದು. ಇನ್ನು ನಾಲ್ಕನೇ ಪ್ರಶ್ನೆ ನೋಡಿ, 3x ಪ್ಲಸ್ 4y ಈಕ್ವಲ್ ಟು 12 ಈ ಸಮೀಕರಣದಲ್ಲಿ x ಈಕ್ವಲ್ ಟು 0 ಆಗಿದ್ದರೆ y ನ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಇದೆ. ಸೊ x ಈಕ್ವಲ್ ಟು 0 ಹಾಕಬೇಕಲ್ಲಿ. ಹೌದಾ. 3 × 0 ಅಂದರೆ 0 ಆಗ್ತದೆ. 4y ಈಕ್ವಲ್ಸ್ 12. 4 ಈ ಕಡೆ ಹಾಕಿದ್ರೆ ಏನಾಗ್ತದೆ ಅಂತ ನೋಡ್ತಾ ಹೋಗೋಣ. ಓಕೆ. ಸೊ ಇಲ್ಲಿದೆ ಆನ್ಸರ್. ಇಲ್ಲಿದೆ ನೋಡಿ, 3x ಪ್ಲಸ್ 4y ಈಕ್ವಲ್ಸ್ ಟು 12. ಸೊ ಎಕ್ಸ್ ಇದ್ದ ಜಾಗದಾಗ ಏನು ಮಾಡ್ರಿ 0 ಹಾಕ್ರಿ ಅಂತ ಹೇಳಿದ್ದವನು. ಹೌದಾ. 3 × 0 ಪ್ಲಸ್ 4y ಈಕ್ವಲ್ಸ್ ಟು 12 ಆಯಿತು. 0ಯಿಂದ ಯಾವುದೇ ಸಂಖ್ಯೆನ ನಾವು ಗುಣಾಕಾರ ಮಾಡಿದರೂ ಕೂಡ 0ನ ಬರ್ತದೆ. ಹಾಗಾಗಿ 3 × 0 ಅಂದರೆ 0 ಪ್ಲಸ್ 4y ಈಕ್ವಲ್ಸ್ ಟು 12 ಆಯಿತು. ಸೊ ಇಲ್ಲಿ 4y ಇದೆಯಲ್ಲ, ಇದರಲ್ಲಿ 4 ಮತ್ತು y ನ ನಡುವೆ ಏನಾಯ್ತಪ್ಪ ಅಂದರೆ ಮಲ್ಟಿಪ್ಲಿಕೇಶನ್ ಚಿಹ್ನೆ ಐತಿ, ಗುಣಾಕಾರ ಚಿಹ್ನೆ ಐತಿ. ಹಾಗಾಗಿ ಈಕ್ವಲ್ಸಿಂದ ನಾನು 4 ಈ ಕಡೆ ಹಾಕಿದಂದ್ರೆ ಏನಾಗ್ತದಪ್ಪ ಅಂದರೆ ಡಿವೈಡೆಡ್ ಆಗ್ತದೆ. ಸೊ y ಈಕ್ವಲ್ಸ್ ಟು 12 ಡಿವೈಡೆಡ್ ಬೈ 4 ಆಯಿತು. 4 1 4 3. ಸೊ y ಈಕ್ವಲ್ಸ್ ಟು 3 ಸರಿಯಾದ ಉತ್ತರ ಆಗ್ತದೆ. ಹಾಗಾದ್ರೆ y ಬೆಲೆ ಎಷ್ಟಪ್ಪ? 3 ಅಂತ ಹೇಳಬೇಕಾಗ್ತದೆ. ಇನ್ನು ಮುಂದಿನ ಪ್ರಶ್ನೆ ನೋಡಿ, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೇಳಿದ್ದಾನೆ. ಸೊ 2 ಅಂಕದ ಪ್ರಶ್ನೆಗಳಿವು. 5ನೇ ಪ್ರಶ್ನೆ ನೋಡಿ, ಈ ಕೆಳಗಿನ ಬಿಂದುಗಳು ಯಾವ ಚತುರ್ಥಕ ಅಥವಾ ಅಕ್ಷದ ಮೇಲೆ ಇರುತ್ತವೆ? ಈ ಕೆಳಗಿನ ಬಿಂದುಗಳು ಯಾವ ಚತುರ್ಥಕ ಅಥವಾ ಅಕ್ಷದ ಮೇಲೆ ಇರುತ್ತವೆ ಅಂತ ಬರೀರಿ ಅಂತ ಕೇಳಿದಾನೆ. ಸಾಧಾರಣ ಒಂದು ಮೆಥಡ್ನಲ್ಲಿ ಇರ್ತಕ್ಕಂಥ ಪ್ರಶ್ನೆ ಇದು. ಮೊದಲೇ ನೋಡಿ, -3,5, 2, -2, -3,0 ಹಾಗೂ -4, -6. ಓಕೆನಾ. ಸೊ 5ನೇ ಪ್ರಶ್ನೆ ನೋಡ್ತಾ ಹೋಗೋಣ. ಸೊ -3,5 ಇದು ಎರಡನೇ ಚತುರ್ಥಕದಲ್ಲಿ ಬರ್ತದೆ. -3,5 ಎರಡನೇ ಚತುರ್ಥಕದಲ್ಲಿ ಬರ್ತದೆ. ಇನ್ನು 2, -2 ಇದು 4ನೇ ಚತುರ್ಥಕದಲ್ಲಿ ಬರ್ತದೆ. ಹಾಗೆಯೇ -3,0 ಇದು x ಅಕ್ಷದ ಮೇಲೆ ಬರ್ತದೆ. ಅಷ್ಟೇ ಅಲ್ಲದೆ -4, -6 ಅನ್ನೋದು 3ನೇ ಚತುರ್ಥಕದಲ್ಲಿ ಕಂಡು ಬರ್ತಕ್ಕಂಥದ್ದಾಗಿರ್ತದೆ. ಓಕೆ. ಸುಲಭವಾಗಿರ್ತಕ್ಕಂಥ ಪ್ರಶ್ನೆ. ನೆಕ್ಸ್ಟ್ ಪ್ರಶ್ನೆ ನೋಡಿ, 6ನೆಯ ಪ್ರಶ್ನೆ, 3,5 ಈ ಬಿಂದುವು 3y ಈಕ್ವಲ್ಸ್ ಟು px ಪ್ಲಸ್ 7 ಸಮೀಕರಣದ ನಕ್ಷೆಯ ಮೇಲಿದ್ದರೆ p ನ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದಾನೆ. p ನ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದಾನೆ. ಸುಲಭವಾದ ಪ್ರಶ್ನೆ ಇದೆ. ಸೊ ಬನ್ನಿ ಆನ್ಸರ್ ನೋಡ್ತಾ ಹೋಗೋಣ. 3y
ಈಕ್ವಲ್ಸ್ ಟು ಪಿ ಎಕ್ಸ್ ಪ್ಲಸ್ 7. ಇಲ್ಲಿ ಎಕ್ಸ್ ಕಮ ವೈ ಈಕ್ವಲ್ಸ್ ಟು 3,5. ಹೌದಾ, ಎಕ್ಸ್ ಮತ್ತು ವೈ ಇದ್ದಲ್ಲಿ 3 ಮತ್ತು 5 ಹಾಕ್ರಿ ಅಂತ ಹೇಳಿದಾನೆ. 3 ವೈ, ಹೌದಾ, ವೈ ಬೆಲೆ ಎಷ್ಟೈತಿ 3 ಇದೆ. ಸೊ ಎಕ್ಸ್ ಬೆಲೆ ಎಷ್ಟೈತಿ 5 ಇದೆ. ಓಕೆನಾ. ಸೊ ವ್ಯಾಲ್ಯೂವನ್ನು ತುಂಬಿದಾಗ 9 ಈಕ್ವಲ್ಸ್ ಟು 5p ಪ್ಲಸ್ 7 ಆಗ್ತದೆ. ಸೊ 9 7 ನಾನು ಪ್ಲಸ್ ಇದ್ದನ್ನು ಈ ಕಡೆ ಈಕ್ವಲ್ಸಿಂದ ಈ ಕಡೆ ಹಾಕಿದ್ರೆ ಮೈನಸ್ ಆಗ್ತದೆ. 9 ಮೈನಸ್ 7 ಈಕ್ವಲ್ಸ್ ಟು 5p ಆಗ್ತದೆ. ಸೊ 5p ಈಕ್ವಲ್ಸ್ ಟು 2 ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ಹೌದಾ, ಈಗ 5p ಮತ್ತು ಈಕ್ವಲ್ಸ್ ಟು 2 ಐತಲ್ಲ, 5 ಮತ್ತು p ನ ನಡುವೆ ಏನೈತಿ ಗುಣಾಕಾರ ಚಿಹ್ನೆ ಇರೋದ್ರಿಂದ 5ಅನ್ನು ನಾನು ಏನು ಮಾಡ್ತೀನಿ ಈಕ್ವಲ್ಸ್ ಚಿಹ್ನೆಯಿಂದ ಈ ಕಡೆ ಹಾಕಿದಾಗ ಡಿವೈಡೆಡ್ ಆಗ್ತದೆ. ಸೊ p ಈಕ್ವಲ್ಸ್ ಟು 2/5 ಅನ್ನೋದು ಸರಿಯಾದ ಉತ್ತರ ಆಗಿರ್ತದೆ. ಇನ್ನು ಮುಂದಿನ ಪ್ರಶ್ನೆ ನೋಡಿ ಏನಿದೆ ಅಂತ. ಈ ಕೆಳಗಿನ ಪದಗಳನ್ನು ವ್ಯಾಖ್ಯಾನಿಸಿ ಅಂತ ಕೇಳಿದಾನೆ. ಈ ಕೆಳಗಿನ ಪದಗಳನ್ನು ವ್ಯಾಖ್ಯಾನಿಸಿ ಸುಲಭವಾಗಿರ್ತಕ್ಕಂಥ ಪ್ರಶ್ನೆ. ಲಂಬ ರೇಖೆಗಳು ಎಂದರೇನು ಅಂತ ಕೇಳಿದಾನೆ. ಹಾಗೆ ರೇಖಾಖಂಡ ಇವೆರಡರ ನಡುವಿನ ಇವೆರಡರ ಡೆಫಿನಿಷನ್ಗಳನ್ನು ಕೇಳಿದಾನೆ. ಸುಲಭವಾಗಿರ್ತಕ್ಕಂಥದ್ದು ನೋಡಿ ಆನ್ಸರ್ ಇದೆ. 7ನೇ ಪ್ರಶ್ನೆಯಲ್ಲಿ ಲಂಬ ರೇಖೆಗಳು ಅಂದ್ರೆ ಏನಂತ ಇದೆ. ಎಂದಿಗೂ ಪರಸ್ಪರ ಛೇದಿಸದ ಮತ್ತು ಯಾವಾಗಲೂ ಪರಸ್ಪರ ಸ್ಥಿರವಾದ ಲಂಬ ಅಂತರದಲ್ಲಿರುವ ರೇಖೆಗಳನ್ನು ಲಂಬ ರೇಖೆಗಳು ಎಂದು ಕರೆಯುತ್ತೇವೆ. ನೋಡ್ರಿ, ಎಂದಿಗೂ ಪರಸ್ಪರ ಛೇದಿಸದ ಮತ್ತು ಯಾವಾಗಲೂ ಪರಸ್ಪರ ಸ್ಥಿರವಾದ ಲಂಬ ಅಂತರದಲ್ಲಿರುವ ರೇಖೆಗಳನ್ನು ಲಂಬ ರೇಖೆಗಳು ಎಂದು ಕರೆಯುತ್ತೇವೆ. ಇನ್ನು ರೇಖಾಖಂಡ ಅಂದ್ರೆ ಏನಂತ ಕೇಳಿದರೆ, 2 ಅಂತಿಮ ಬಿಂದುಗಳನ್ನು ಹೊಂದಿರುವ ರೇಖೆಯ ಭಾಗವನ್ನು ರೇಖಾಖಂಡ ಎನ್ನುವರು. 2 ಅಂತಿಮ ಬಿಂದುಗಳನ್ನು ಹೊಂದಿರುವ ರೇಖೆಯ ಭಾಗವನ್ನು ನಾವು ರೇಖಾಖಂಡ ಎಂದು ಕರೆಯುತ್ತೇವೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡಿ, 3 ಅಂಕದ 2 ಪ್ರಶ್ನೆಗಳು ಕೊಟ್ಟಿದ್ದಾನೆ. ಒಂದು ವಾಹನವು ಮೊದಲ ಕಿಲೋಮೀಟರ್ಗೆ 25 ರೂಪಾಯಿ, ನಂತರದ ಪ್ರತಿ ಕಿಲೋಮೀಟರ್ಗೆ 15 ರೂಪಾಯಿ ಶುಲ್ಕ ವಿಧಿಸುತ್ತದೆ. ಕ್ರಮಿಸಿದ ಒಟ್ಟು ದೂರ 9 ಕಿಲೋಮೀಟರ್ ಆದರೆ ಪಾವತಿಸಬೇಕಾದ ಒಟ್ಟು ಮೊತ್ತವನ್ನು ಕಂಡುಹಿಡಿಯಿರಿ ಅಂತ ಕೇಳಿರ್ತಾನೆ. ಸೊ ಆನ್ಸರ್ ನೋಡ್ತಾ ಹೋಗೋಣ. ವಾಹನ ಚಲಿಸಿದ ಒಟ್ಟು ದೂರ 9 ಕಿಲೋಮೀಟರ್, ಪಾವತಿಸಬೇಕಾಗಿರುವ ಮೊತ್ತ ವೈ ಆಗಿರಲಿ. ಮೊದಲ ಕಿಲೋಮೀಟರ್ಗೆ ವಿಧಿಸಿದ ಶುಲ್ಕ ರೂಪಾಯಿ 25, ನಂತರದ 8 ಕಿಲೋಮೀಟರ್ಗೆ ಶುಲ್ಕ ಎಕ್ಸ್ ಆಗಿರಲಿ. ಆದ್ದರಿಂದ 25 ಪ್ಲಸ್ 15x ಈಕ್ವಲ್ಸ್ ಟು 0. ಎಕ್ಸ್ ವ್ಯಾಲ್ಯೂ ಗೊತ್ತೈತೆ ನಮ್ಗೆ, ಹೌದಾ. ಸೊ 8 ಕಿಲೋಮೀಟರ್ ಅಂತ, ಹೌದಾ. ಸೊ 25 ಪ್ಲಸ್ 15 ಇಂಟು ಎಕ್ಸ್ ಈಕ್ವಲ್ಸ್ ಟು ವೈ. ಸೊ 25 ಪ್ಲಸ್ 15 ಎಂಟ್ಲೆ 120 ಆಗ್ತದೆ, ಈಕ್ವಲ್ಸ್ ಟು ವೈ ಅಂತ ಬರಿತೇವೆ ನಾವು. ಸೊ ನಮ್ಗೆ ವೈ ವ್ಯಾಲ್ಯೂ ಬೇಕಾಗಿರೋದ್ರಿಂದ 120 ಮತ್ತು 25 ಕೂಡಿಸಿದಾಗ ನಮಗೆ 145 ಕಿಲೋಮೀಟರ್ ಸಿಕ್ತು, ಹೌದಾ. ಏನು ಸಿಕ್ತು, ಪಾವತಿಸಬೇಕಾದ ಮೊತ್ತ ಸಿಕ್ತು. ಒಟ್ಟು 145 ರೂಪಾಯಿ ಅಂತ ಈಸಿಯಾಗಿ ನಾವೇನು ಮಾಡ್ಬೋದು, ಬರಿಬೋದು. ಸುಲಭವಾದಂತಹ ಲೆಕ್ಕ ಅಂತ ಹೇಳ್ಬೋದು ಇದನ್ನ. ಇನ್ನು ನೆಕ್ಸ್ಟ್ ನೋಡಿ ಏನು ಕೊಟ್ಟಿದ್ದಾನೆ. ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿ ಮತ್ತು ಯಾವುದು ಸುಳ್ಳು, ನಿಮ್ಮ ಉತ್ತರಗಳಿಗೆ ಕಾರಣವನ್ನು ಕೊಡಿ ಅಂತ ಕೇಳಿದಾನೆ. ಒಂದು ಬಿಂದುವಿನ ಮೂಲಕ ಒಂದೇ ರೇಖೆ ಹಾದು ಹೋಗುತ್ತದೆ. ಒಂದು ಬಿಂದುವಿನ ಮೂಲಕ ಒಂದೇ ರೇಖೆ ಹಾದು ಹೋಗ್ತದೆ ಯಾಕಂತ ಕೇಳಿದಾನೆ. ಅಷ್ಟೇ ಅಲ್ಲದೆ 2 ವಿಭಿನ್ನ ಬಿಂದುಗಳ ಮೂಲಕ ಅನಂತ ರೇಖೆಗಳು ಹಾದು ಹೋಗುತ್ತವೆ. 3ನೇ ಪ್ರಶ್ನೆ ನೋಡಿ, 2 ವೃತ್ತಗಳು ಸರ್ವಸಮವಾದರೆ ಅವುಗಳ ತ್ರಿಜ್ಯಗಳು ಕೂಡ ಏನಾಗಿರ್ತವೆ, ಸಮನಾಗಿರ್ತವೆ ಅಂತ ಕೇಳಿದಾನೆ. ಸೊ ಕಾರಣ ಕೊಡಿ ಪ್ರಶ್ನೆಗಳು ಇವು. ಸೊ ಬನ್ನಿ ಆನ್ಸರ್ ನೋಡ್ತಾ ಹೋಗೋಣ. ಮೊದಲೇದಾಗಿ ಸುಳ್ಳು ಆಗ್ತದೆ. ಕಾರಣ ಏನಪ್ಪ ಅಂದರೆ, ಒಂದು ಬಿಂದುವಿನ ಮೂಲಕ ಅನೇಕ ರೇಖೆಗಳು ಏನಾಗ್ತವೆ, ಹಾದು ಹೋಗ್ತವೆ. ಇಲ್ಲಿ ಕ್ವಶನ್ ಏನು ಕೇಳಿದ್ದ, ಸೊ ಒಂದು ಬಿಂದುವಿನ ಮೂಲಕ ಒಂದೇ ರೇಖೆ ಹಾದು ಹೋಗ್ತದೆ ಅನ್ನೋದು ಸುಳ್ಳು ಆಗ್ತದೆ. ಓಕೆನಾ. ಇನ್ನು 2ನೇ ಪ್ರಶ್ನೆ ನೋಡಿ. 2ನೇ ಪ್ರಶ್ನೆ ಏನೈತಪ್ಪ ಅಂದರೆ, 2 ವಿಭಿನ್ನ ಬಿಂದುಗಳ ಮೂಲಕ ಅನಂತ ರೇಖೆಗಳು ಹಾದು ಹೋಗುತ್ತವೆ ಅಂತ ಇದೆ. ಸೊ ಆನ್ಸರ್ ಇದು ಕೂಡ ಏನಾಗಿರ್ತದೆ, ಸುಳ್ಳಾಗಿರ್ತದೆ. ಕಾರಣ ಏನಪ್ಪ ಅಂದರೆ, 2 ವಿಭಿನ್ನ ಬಿಂದುಗಳ ಮೂಲಕ ಒಂದೇ ಒಂದು ರೇಖೆ ಹಾದು ಹೋಗುತ್ತದೆ. 3ನೇ ಪ್ರಶ್ನೆ ಏನೈತಿ, ಓಕೆ, 2 ವೃತ್ತಗಳು ಸರ್ವಸಮವಾದರೆ ಅವುಗಳ ತ್ರಿಜ್ಯಗಳು ಏನಾಗಿರ್ತವೆ, ಸಮನಾಗಿರುತ್ತವೆ ಅಂತ ಇದೆ. ಸೊ ಇದು ಸರಿಯಾದ ಹೇಳಿಕೆ ಆಗಿರ್ತದೆ. 2 ಸರ್ವಸಮ ವೃತ್ತಗಳ ತ್ರಿಜ್ಯಗಳು ಯಾವಾಗಲೂ ಸಮನಾಗಿರ್ತವೆ. ಓಕೆ. ಇನ್ನು ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. 4 ಅಂಕದ ಒಂದು ಪ್ರಶ್ನೆ. 3x ಪ್ಲಸ್ ವೈ ಮೈನಸ್ 12 ಈಕ್ವಲ್ಸ್ ಟು 0. ರೇಖಾತ್ಮಕ ಸಮೀಕರಣಕ್ಕೆ ಯಾವುದಾದ್ರೂ 4 ಪರಿಹಾರಗಳನ್ನು ಬರೆಯಿರಿ ಅಂತ ಕೇಳ್ತಾನೆ. ಸೊ 3x ಪ್ಲಸ್ ವೈ ಮೈನಸ್ 12 ಈಕ್ವಲ್ಸ್ ಟು 0. ಇಲ್ಲಿ ಎಕ್ಸ್ ಈಕ್ವಲ್ಸ್ ಟು 3 ಮತ್ತು ವೈ ಈಕ್ವಲ್ಸ್ ಟು 3 ಆದಾಗ ಸೊ ಫಿಲಪ್ ಮಾಡ್ತಾ ಹೋಗೋಣ. 3 ಇಂಟು 3 ಪ್ಲಸ್ 3 ಮೈನಸ್ 12 ಈಕ್ವಲ್ಸ್ ಟು 0. 3 3 9 ಆಗ್ತದೆ, ಪ್ಲಸ್ 3 ಮೈನಸ್ 12 ಈಕ್ವಲ್ಸ್ ಟು 0. ಸೊ 9 ಪ್ಲಸ್ 3 ಅಂದರೆ 12 ಮೈನಸ್ 12 ಈಕ್ವಲ್ಸ್ ಟು 0. ಸೊ 0 ಆಗ್ತದೆ. ಪರಿಹಾರ ಏನಪ್ಪ ಅಂದರೆ 3, 3. ಇನ್ನು ಎಕ್ಸ್ 4 ಮತ್ತು ವೈ 0 ಆದಾಗ ಅಂತ ಹಾಕಿದ್ದಾನೆ. ಸೊ 3 ಇಂಟು ಎಕ್ಸ್ ಅಂದರೆ 3 ಇಂಟು 4 ಪ್ಲಸ್ 0 ಮೈನಸ್ 12 ಈಕ್ವಲ್ಸ್ ಟು 0. 3 4 12, 12 ಮೈನಸ್ 12 ಅಂದರೆ 0 ಆಗ್ತದೆ. ಇದು ಕೂಡ ಸರಿಯಾದ ಉತ್ತರ ಆಗ್ತದೆ. ಸೊ ಎಕ್ಸ್ ಅಂದರೆ 4, ವೈ ಅಂದರೆ 0. ಹಾಗಾಗಿ ಪರಿಹಾರ 4, 0. 5ನೇ ನೋಡಿ, ಎಕ್ಸ್ 5 ಮತ್ತು ವೈ ಮೈನಸ್ 3 ಆದಾಗ ಅಂತ ಇದೆ. ಸೊ 3 ಇಂಟು 5 ಪ್ಲಸ್ ಮೈನಸ್ 3
ಇಂಟು ದ ಬ್ರಾಕೆಟ್ -3 ಮೈನಸ್ ಆಫ್ 12 ಅಂತ ಇದೆ. ಸೊ 3 ಇಲ್ಲಿ 15, 15 -3 -12 ಅಂತ ಇದೆ. 15 -3 ಅಂದರೆ ಇಲ್ಲಿ ಪ್ಲಸ್ ಮೈನಸ್ ಇದೆ, ಮೈನಸ್ ಸೇರಿದ್ರೆ ಪ್ಲಸ್ ಆಗ್ತದೆ. -3 -12 ಕೂಡಿಸಿದಾಗ ಏನಾಗ್ತದೆ -15 ಆಗ್ತದೆ. 15 15 ಅಂದರೆ 15ರಲ್ಲಿ 15 ಕಳೆದ್ರೆ 0 ಆಗ್ತದೆ. ಸೊ 5, -3 ಸರಿಯಾದ ಉತ್ತರ ಆಗ್ತದೆ ಪರಿಹಾರ. ಓಕೆ, ಇಲ್ಲಿ ನೆಕ್ಸ್ಟ್ ನೋಡಿ 4ನೇದು x = 12 ಮತ್ತು y = 6 ಆದಾಗ ಅಂತ ಇದೆ. 3 × 2 + 6 - 12 = 0. ಸೊ 3 6 + 6 -12, 6 6 ಕೂಡಿಸಿದ್ರೆ 12, 12 - 12 ಅಂದರೆ 0 ಆಗ್ತದೆ. ಸೊ ಪರಿಹಾರ ಏನಪ್ಪ ಅಂದರೆ ಇಲ್ಲಿ 2, 6 ಅನ್ನೋದು ಸರಿಯಾದ ಉತ್ತರ ಆಗಿರ್ತದೆ. ಓಕೆ, ಇಷ್ಟು ಬರೆದ್ರೆ ನಿಮಗೆ 4 ಅಂಕಗಳು ಸಂಪೂರ್ಣವಾಗಿ ನೀವೇನು ಮಾಡ್ಬೋದು, ಪಡಿಬೋದು. ಓಕೆನಾ. ಸೊ ಇದಾಗಿತ್ತು ಇಂದಿನ ವಿಡಿಯೋ. ಈ ವಿಡಿಯೋದಲ್ಲಿ ನಾವೇನು ಮಾಡಿದ್ವಿ, 9ನೇ ತರಗತಿಯ ಗಣಿತ ವಿಷಯದ ರೂಪಣಾತ್ಮಕ ಪರೀಕ್ಷೆ, 2ನೇ ರೂಪಣಾತ್ಮಕ ಪರೀಕ್ಷೆ ಅಂದರೆ FA2 ಕ್ವಶನ್ ಪೇಪರ್ ಏನು ನೋಡಿದ್ವಿ. ಇದು ಅತ್ಯಂತ ಇಂಪಾರ್ಟೆಂಟ್ ಆಗಿರ್ತದೆ ಎನ್ಯುವಲ್ ಎಕ್ಸಾಮ್ಗೆ, ಅಂದರೆ ಮಿಡ್ ಟರ್ಮ್ ಏನು ಬರ್ತದಲ್ಲ ನಾಳೆ 12ನೇ ತಾರೀಕಿಂದ ಸೆಪ್ಟೆಂಬರ್ 12ರಿಂದ ನಡೀತಕ್ಕಂತಹ ಒಂದು ಮಿಡ್ ಟರ್ಮ್ ಪರೀಕ್ಷೆಗೆ ಅತ್ಯಂತ ಇಂಪಾರ್ಟೆಂಟ್ ಪ್ರಶ್ನೆ ಪತ್ರಿಕೆ ಹಾಗೂ ಕೀ ಉತ್ತರಗಳು ಇದಾಗಿರ್ತದೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ಗೆ ಕೂಡ ಶೇರ್ ಮಾಡೋದ್ರ ಮೂಲಕ ಅವರಿಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಷ್ಟೊತ್ತು ವಿಡಿಯೋ ನೋಡಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳು.